भारत आणि पाकिस्तान यांच्यातील युद्धविरामाच्या पार्श्वभूमीवर युद्ध परिस्थितीत उद्भवणाऱ्या आपत्कालीन स्थितीला तोंड देण्यासाठी बेळगाव शहरातील 2 ठिकाणी ब्लॅकआउट वॉर सायरन वाजवण्यात आले. महानगरपालिकेचे आयुक्त शुभा बी यांच्या नेतृत्वात ब्लॅकआउटचे अनुकरणात्मक प्रात्यक्षिक आयोजित करण्यात आले. हनुमाननगर आणि कुवेंपूनगर भागांमध्ये 15 मिनिटांसाठी ब्लॅकआउट करण्यात आले होते आणि संपूर्ण परिसरात युद्धजन्य परिस्थिती निर्माण करण्यात आली. 5 युद्ध सायरन एकाच वेळी वाजताच सर्व लाईट्स बंद करण्यात आले. घरे, रस्त्यावरील दिवे पूर्णतः बंद झाले होते. रस्त्यावरील वाहनेही जागेवर थांबून त्यांची हेडलाईट्स बंद केली होती. या ब्लॅकआउट उपक्रमाला नागरिकांनी पूर्ण सहकार्य केले. ಬೆಳಗಾವಿ ಸಾರ್ವಜನಿಕರಿಗೆ ಯುದ್ಧದಂತ ಸಂದರ್ಭ, ಡಿಸಾಸ್ಟರ್ ಆದಂತ ಸಂದರ್ಭದಲ್ಲಿ ನಾವು ಹೇಗೆ ಎಚ್ಚೆತ್ಕೋಬೇಕು ಅನ್ನೋದಕ್ಕೆ ಪಬ್ಲಿಕ್ ಅವೇರ್ನೆಸ್ ಮಾಡೋದಕ್ಕೋಸ್ಕರ ಬ್ಲ್ಯಾಕ್ಔಟ್ ಅಂತಂತ ಹೇಳಿ ಒಂದು ಮಾಕ್ ಡ್ರಿಲ್ ಅನ್ನ ನಾವು ಕುವೆಂಪು ನಗರ ಮತ್ತು ಹನುಮಾನ್ ನಗರ ಫಿಫ್ತ್ ಸ್ಟೇಜ್ ನಲ್ಲಿ ಹಮ್ಮಿಕೊಂಡಿರ್ತೀವಿ. ಇದಕ್ಕೆ ನಮಗೆ ಸಹಕರಿಸಿದಂತ ಡಿಪಾರ್ಟ್ಮೆಂಟ್ಗಳು ಪೊಲೀಸ್ ಕಮಿಷನರ್ ಆಫೀಸ್ ಅವರು ಮತ್ತು UDC PD ಅವರು ಅಂಡ್ ACP ಟ್ರಾಫಿಕ್ನವರು ಮತ್ತು ನಗರ ಪಾಲಿಕೆಯವರು ಮತ್ತು ಎಲ್ಲ ಸಿಬ್ಬಂದಿಗಳು, ನಗರ ಸೇವಕರು, ಇಲ್ಲಿನ 2 ಸಚಿವತ್ರಯರು ಮತ್ತು ಶಾಸಕರು ಆಗಿರ್ತಾರೆ. ಇದರ ಅವೇರ್ನೆಸ್ ನಾವು 3 ದಿನಗಳಿಂದನೂ ಮಾನ್ಯ ಎಲ್ಲ ಸಾರ್ವಜನಿಕರಿಗೆ ಏನ್ ಹೇಳ್ತೀವಿ ಅಂದ್ರೆ, ಯುದ್ಧದಂತ ಸಂದರ್ಭದ ಬಂದಾಗ, ಈಗ ಸದ್ಯಕ್ಕೆ ಯುದ್ಧ ಸಂದರ್ಭ ಇಲ್ಲ, ಆದಾಗ್ಯೂ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಡಿಸಾಸ್ಟರ್, ಯುದ್ಧದಂತ ಸಂದರ್ಭ ಘೋಷಣೆ ಆದಲ್ಲಿ ನಾವು ಪ್ರಿಪೇರ್ಡ್ನೆಸ್ ಹೇಗಿರ್ಬೇಕು, ಅಲರ್ಟ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಚಿಕ್ಕದಾಗಿ ಅಣುಕು ಪ್ರದರ್ಶನ ಮಾಡಿರ್ತೀವಿ. विनोद कोलकार, KMM मराठी, बेळगाव.